ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಆ ಬೋಡಿನ ನಂಬಿಕೊಂಡು ಹೋದ್ರೆ ಹೇಳಿದ್ರು ಅದನ್ನೇ ಹೇಳಿದ್ರು ಅದನ್ನೇ ಬೋದಾಗಿ ನಂಬಿಕೊಂಡು ಹೋದಂತಹ ಭಕ್ತರನ್ನ ಕೈ ಬಿಡೋದಿಲ್ಲ. ನಾ ಹ್ಯಾಂಗ ಅವ್ರಿಗೆ ಉದ್ಧಾರ ಮಾಡಿ ತೋರಿಸ್ತೇನೆ. ಆದ್ರೆ ಆ ಬೋದಿನ ನಂಬಲಿಲ್ಲ ಅಂದ್ರೆ ಡೋಂಗಿ ಬಂದವ್ರ ಕೈಯಾಗ ನಾನು ಸಿಗುದಿಲ್ಲ. ನೋಡ್ಕೊಡ್ರಿ ಅಜ್ಜ ಆಶೀರ್ವಾದ ಕೊಟ್ರೆ ಆಸ್ತಿ ಹಿಡಿಬೇಕಂತೀವಿ ಅಂತ ಬಂದಾರ ಒಬ್ರು. ನೋಡ್ರಿ ಅಜ್ಜ ಆಶೀರ್ವಾದ ಕೊಟ್ರೆ ಆಸ್ತಿ ಹಿಡಿದು ಬಂದ್ರೆ ಯಾರು ಬರ್ರಿ ಒಂದು ಆಸ್ತಿ ಹಿಡಿದು ಸುಲಭ ಏನ್ ಆಸ್ತಿ ಇಡ್ಬೇಕ ಹಿಡ್ದಂತಪ್ಪ ಅರ್ಧ ಅಮೌಂಟ್ ಕೊಟ್ಟಂತ ಅವ್ರು ಹೋಗೋದೇಬೇಕು. ಹಿಡ್ದ ಬಿಟ್ಟಿಯಪ್ಪ, ಹಿಡ್ದಿಂದ ಕೇಳೋದು ತಪ್ಪಲ್ಲ. ಕಾಗದಾಲಿಪ್ಪ ಸರಿಯಾಗಿ ಅಂತ ಬೇಡ್ಕೊಂಡು ಕಾಗದಲ್ಲಿ ಅಪ್ಪ ಅಂತ ಬೇಡ್ಕೊಂಡು ನಡಿ ಕೇಳೋದು ತಪ್ಪ. ನಡಿ ಬರಕ್ ನಡಿ. ಏನು ಮನೆ ಹಿಡಿಬೇಕು. ಕೂಡಿದ್ದ ಹಿಡಿದಿದ್ದೆ ನಮ್ಮ ಇದನ್ನ ತಮ್ಮ ಹೆಸರು ಮಾಡ್ಕೊಂಡದಲ್ಲ ನಮ್ಮ ಜಗನ ಇಲ್ರಿ ಎಲ್ಲ ಏನ್ ಮಾಡ್ಕೊಂಡು ಇಬ್ರು ಒಂದ ನೇದು ಅಗಿಗೂ ಕೊಟ್ರಿ ಆಶೀರ್ವಾದ ಕೊಟ್ಟಿನೇ ಹಿಡ್ಕೊರಿ ಸಿಗತ್ತೆ. ಬರ್ರಿ ಒಂದು ದೇವ್ರು ಬಂದಂತೆ ಕರೀರಿಪ್ಪ. ನೋಡ್ರಿ ಒಂದ್ ದೇವ್ರು ಬಂದು ಯಾರು ಬರ್ರಿ ನೋಡಿ. ಒಂದು ದೇವ್ರ ಮಾತಂತ ಬಂದಿರೋದು ನೋಡಿ. ಯಾವ್ದ್ರಿ ದೇವ್ರು ಬಂದಂತ ಬಂದವರು ನಡಿ ಹೊರಕ್ ನಡಿಬೇಕು. ಆಶೀರ್ವಾದ ಕೊಡುವಂತದ್ದೇ. ಆಶೀರ್ವಾದ ಕೊಡ ಅಂತ ಬಂದದ್ ನೋಡ್ರಿ ಯಾರ್ದ್ರಿ ದೇವರೆಲ್ಲ ಆಶೀರ್ವಾದ ದೇವ್ರ ಸೇವಾ ಮಾಡೋ ಆಶೀರ್ವಾದ ಕೇಳ್ತಾನ. ನೋಡ್ಬಿಡಿ ಅದು ಹಾಗೆ ಕೇಳಕಂತಿದ್ದೆ ಅವ ಕೇಳುದಲ್ಲ, ಅವ ಸೇವಾ ಮಾಡೋ ಕೇಳ್ತಾನ. ದೇವ್ರ ಆಶೀರ್ವಾದ ಕೇಳಿದ್ರ ಯಾರಿಂದ ಆಶೀರ್ವಾದ ತಗೊಂತಾನ. ಅದು ದೇವ್ರ ಹೆಸರು ಹೇಳಕಂತಿದ್ದ ಅದು ಬೇಕಾದ್ ಹೇಳುತ್ತದ. ಆಶೀರ್ವಾದ ದೇವ್ರಲ್ಲ, ಅವ ಕೇಳ್ತಾನ. ಏನು ಕೊಂಡ್ರು ಆಕೆನ ಕರೀರಿ ಬಾ ಹಂಗಾರ. ದೇವ್ರ ಹೆಸರು ಹೇಳಕಂತಿದ್ದಿಲ್ಲ ಕೇಳಿದ ದೇವ್ರ ಹೆಸರು ಹೇಳಕತ್ತೈತಿ. ಅದು ನಮ್ಮ ಅಣ್ಣ ಅಂತ ನಾನು ಹೋಗ್ಬೇಕು. ಅವು ಎಲ್ಲ ನೆಳಗದಾರ. ನನಗ ನೆಳಗಿಲ್ಲ. ನಾನು ನೋಡ್ಕೊಡ್ರಿ ಯಾ ದೇವ್ರ ಹೆಸರು ಹೇಳುತ್ತ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ ಅಂತ ಹೇಳಿ. ಯಾವ ದೇವ್ರ ಹೆಸರು? ನಮ್ಮ ಮನೆ ಮಗ ಮಠ ಐತಲ್ರಿ ದೇವಮ್ಮ. ಕೊಡ್ರಿ ಅಣ್ಣ ಹೋಗ್ಬೇಕಂತ ಅಲ್ಲಿ ಮನ್ಯಾಗ ಬಂದ ಮಾಡ್ತಾರೆ. ಅಲ್ಲಿಗೆ ಹೋಗಂತ ಹೇಳ್ರಿ, ಅಲ್ಲೇ ಹಾಕಿಬಿಡ ಅಂತ ಹೇಳ್ರಿ. ಒಂದ್ ತಿಂಗಳಪ್ಪ ಕೊಂದ್ರ ಅಂತ ಹೇಳಿ. ಅಲ್ಲ ನೋಡ್ಕೊಡ್ರಿ ಅಣ್ಣ ಹೇಳ್ದಂತ ಕೇಳ್ರಿ. ಯಾಕಂದ್ರೆ ಅದು ಆರಂಭ ಆಗೋದು ದೇವರಲ್ಲ, ಆರಂಭ ಆಗೋದು ದೆವನೂ ಅಲ್ಲ. ನೀವು ಯಾವ ದೇವ್ರ ಹೆಸರು ಹೇಳ್ತಂತೆ ಅಲ್ಲೇ ಹಾಕಿಬಿಡೋದಪ್ಪ. ಮಠ ಅಂತ ಐತಪ್ಪ. ಪ್ರಸಾದ ಕೊಡ್ರಿ ಅಲ್ಲಿ ಹಾಕಂತ ಹೇಳ್ರಿ. ನನ್ನ ಮಾತು ಕೇಳ್ರಿ. ನೋಡ್ರಿ ಮುಂಜಾ ಹೇಗೆ ಪ್ರಸಾದ ಕೊಡ್ರಿ ಕೊಂಡ್ರ ಅಂತ ಹೇಳ್ರಿ. ಅಲ್ಲಿ ಹೋಗಿ ಇವತ್ತಿನಿಂದ ಅಲ್ಲಿ ಸನಕ ಹೋಗ್ಬೇಡ್ರಿಪ್ಪ ನೀವು ಯಾರು. ಆಗಿ ಬಲ ಹಾಕಳ ನಾ ಬಲ ಹಾಕಿ ನೋಡ್ತೀನಿ ಕೊಂಡ್ರ ಅಂತ ಹೇಳಿ. ಬರ್ರಿ
ನೋಡ್ಕೊಡ್ರಿ ಕಾಮ್ ಶ್ರೇಷ್ಠ ಅಂತ ಹೇಳ್ಬೇಕು. ಅದು ಕಾಮ ಶ್ರೇಷ್ಠ ಯಾವುದಿಲ್ಲ ಅದ ಕಾಮ್ ಶ್ರೇಷ್ಠ. ದೇವ್ರ ಹೆಸರು ಹೇಳುತ್ತ, ದೇವ್ರ ಹೆಸರು ಹೇಳುತ್ತ, ಹೆಂಗಾರ ಮಾಡಿ ಪಾರಾಗಿ ಹೋಗ್ಬೇಕಂತ. ನೋಡ್ರಿ ಕಲ್ಯಾಣದ ಆಸೆ ಇಟ್ಕೊಂಡು ಮಕ್ಕಳು ಕರಿ ನೋಡ್ರಿ ಲಗ್ನ ಆಗ್ಬೇಕಲ್ರಿ ಹೆಣ್ಮಕ್ಳು ಅವ್ರಿಂದ ಯಾರು ಬರಕ್ ಹೋಗ್ಬೇಡ್ರಿ. ಕೂತ್ಕೊಳ್ಳಿ ಸರಿ ಇದಕ್ಕೆ. ಗಾಡಿ ಬಿಡೋಕೆ ಬರ್ರಿ. ಅವರಿಂದ ಯಾರು ಬರಬೇಡ್ರಿ. ಸರಿ ಕುಂದ್ರಮ್ಮ ಮುಂದೆ ನಿಂದ್ರಮ್ಮ ಸುಮ್ಮನೆ ಮಾತಾಡ್ಬಾರ್ರಿ. ಆಶೀರ್ವಾದ ಅಂತ ಬಹಳ ಮುಜೆ ಐತಿ. ಆಶೀರ್ವಾದ ಮುಜೆ ಐತಿ. ಇದ್ರಾಗ ಒಬ್ಬಾಕಿ ನಾ ಏನು ಮನಸ್ಸು ಮಾಡೀನಿ ಅದಾಗಬೇಕಂತ ಹ್ಯಾ ಮಾಡ್ಬೇಕು. ನೋಡು ಯೋಗ್ಯ ಯೋಗ್ಯ ಅನ್ಸಿದ್ರೆ ಆಶೀರ್ವಾದ ಕೊಡೋಲ್ಲ. ಕೇಳಕ್ಕಿಂತ ಮೊದಲು ಕರಿ ಮೊದಲು ರೋಹನ್ ಗೌಡ್ರಿಯ ನಾ ಏನು ಮನಸ್ಸು ಮಾಡೀನಿ ಅದು ಆಗ್ಬೇಕು ಅನ್ನೋದು ಒಂದು ಸವಾಲು ಅಲ್ಲ. ಆಕೆ ಮನಸ್ಸು ಮಾಡ್ಲಿ, ನಿನಗೂ ಮನಸ್ಸಿಗೆ ಮಾಡಿ ಅದಕ್ಕೆ ಆಶೀರ್ವಾದ ಕೊಡು. ಆಕೆ ಮನಸ್ಸಿಗೆ ಅರ್ಥ ಇರಲಿ, ನಿನ್ನ ಮನಸ್ಸಿಗೂ ಅದು ಯೋಗ್ಯ ಇರಬೇಕು. ಹಾಗಿದ್ರೆ ಆಶೀರ್ವಾದ ಕೊಡೋಲ್ಲ. ರೋಹನ್ ಗೌಡ್ರಿಯ ಅವ್ರ ತಾಯಿ ತಂದೆ ಕರೀಪ್ಪ. ಯಾರು ಬಂದ್ರಮ್ಮ ಕರಿ ಸರಿ ಯಾರು ಕುಂದ್ರಿ ಕೇಳ್ರಿ ಸಾಧು ಕೊಡ್ರಿ. ನಾನು ಅವ್ರಿಬ್ಬರನ್ನು ಕೇಳಿ ನಿನಗೆ ಆಶೀರ್ವಾದ ಕೊಡ್ತೀನಿ. ತಂದೆ ತಾಯಿ ಕೇಳಿ ನೀನು ಅವ್ರನ್ನ ಕೇಳ್ಕೊಂಡು ನೀವ್ ಮಾಡ್ಕೋಬೇಕು. ನಾನು ಅವ್ರ ಇಬ್ಬರನ್ನ ಕೇಳ್ಕೊಂಡು ನಿನಗೆ ಆಶೀರ್ವಾದ ಕೊಡ್ತೀನಿ. ನೀನು ಅವ್ರಿಬ್ಬರನ್ನು ಒಪ್ಪಿಗೆ ಕೊಟ್ಟು ನೀವ್ ಮಾಡ್ಕೋಬೇಕು. ಕೇಳಕ್ಕೆ ಏನಂತ ಹೆಂಗ್ ಮಾಡ್ತಮ್ಮ ತಂದೆ ತಾಯಿ ಒಪ್ಪಿಗೆ ತಗೊಂಡ್ ಮಾಡ್ಕೊಂತೀಯ? ಯಾಕ್ರಿ ಅವ್ರ ತಂದೆ ಕರ್ಕೊಂಡ್ರಿ. ತಂದೆ ಕರ್ಕೊಂಡ್ಬರ ಹೇಳ್ತಾರೆ ಸರ್. ನೀವು ಬೇಕ ನನಗೆ ಬರ್ರಿ ಹೊರಬರ್ರಿ. ಕೊಂಡ್ರತ್ತ ಬರ್ರಿ ಬರ್ರಿ ಹೊರಬರ್ರಿ. ನೋನ್ ಕೊಡ್ರಿ. ಅವ್ರಿಗೆ ಒಂದೊಂದು ನಿಂಬೆಹಣ್ಣು ಕೊಡ್ರಿ, ಪ್ರಸಾದ ಕೊಡ್ರಿ. ನೋನ್ ಕೊಡ್ರಿ. ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಇದ್ರಾಗ ಇಬ್ಬರಿಗೆ ನೌಕರಿ ಗಂಡನ ಭಾಗ್ಯ ಐತಿ. ಹೆಸರು ಯಾವ್ದೆಲ್ಲ ಕೈ ಮಾಡಿ ತೋರಿಸೋದು. ಉಳಿಕೆದವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಸ್ವೀಕಾರ ಮಾಡುತ್ತೆ. ಇನ್ನೊಂದು ತಿಂಗಳದಾಗ ಮುಂದೊಂದು ತಿಂಗಳದಾಗ ಕೂಡಿ ಬರ್ತೈತಿ. ಬಂದ ಭಾಗ್ಯ ಕಳ್ಕೋಬೇಡ ಅಂತ ಹೇಳಿ ತಿನ್ನಂತ ಹೇಳಿ ನಿಂಬೆ ನೋಡ್ರಿ. ಆ ಬಾಯ್ಕ್ ನಾನು ಶಿವಲಿ ಅಂತ ಬೇಡ್ಕೊಂತೀನಿ. ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಇದ್ರಾಗ ಇಬ್ಬರಿಗೆ ನೌಕರಿ ಗಂಡನ ಭಾಗ್ಯ. ಹೆಸರು ಹೇಳೋದಿಲ್ಲ, ಕೈ ಮಾಡಿ ತೋರಿಸೋದಿಲ್ಲ. ಉಳಿಕೆದವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ. ನೌಕರಿ ಗಂಡನ ನೋಡ್ರಿ ಆ ಬಾಯ್ಕ್ ನನಗೆ ಸಿಗಲ್ಲ ಅಂತ ಬೇಡ್ಕೊರಿ, ಬೇಡ್ಕೊಂತೀನ್ರಿ. ನೋಡ್ರಿ ಹೊಲಕ್ ನೋಡ್ರಿ. ಯಾರು ನಶೀಬ್ ಐತೆ ಅವ್ರಿಗೆ ಸಿಗುತ್ತೆ. ನೋಡ್ಕೊಡ್ರಿ ಬಂದು ನಿಂದಿರ್ತಾರ. ನೋಡ್ರಿ ಇಬ್ರು ನೋಡ್ಕೊಡ್ರಿಯ ಹೇಳಿ.
ಆಗೋದಾಗೋದ ಹೋಗೋದ ನಡುದು ಅಂತಾರಲ್ಲ ಸುಳ್ಳು ಕರೆ. ಕಾವದ ಅಂತಲ್ಲ ಅದು ಸುಳ್ಳ ಕರೆ. ಅಕಸ್ಮಾತ್ ಅಮಾವಾಸ್ಯೆ ನಿಂದ್ರದಿಲ್ಲ ಅಂತಾರಲ್ಲ ಇದು ಸುಳ್ಳು ಕರೆ. ಅದು ಕರೆ. ಈಗ ಆಗೋದು ಇದಕ್ಕೆ ಮೊದಲು ಇದನ್ನು ತೀರ್ಮಾನ ಮಾಡು. ಇಕ್ಕಟ್ಟ ಅದ್ರ ಮುಂದೊಂದು ಹೇಳಿ ಅಂತ ಕಾಯಬೇಕಪ್ಪ. ಹೇಳಿ ಕಾವಲು ಕಾಯ್ತೀನಿ, ನೀಗಲಾರ್ದು ನನಗೂ ಕಾವಲು ಆಗುದಿಲ್ಲ. ನಿನಗೆ ನೀಗಲಾರದ ವಸ್ತುನೂ ಇಲ್ಲ, ಕೆಲಸನೂ ಇಲ್ಲ. ಸುಳ್ಳ ಬಿಚ್ಚಿಕೊಂಡು ದಗದಾಗ ಹೇಳ್ತೀನಿ. ನಿನಗೆ ನೀಗಲಾರದಂತ ದಗದ ಯಾವುದೈತಿ? ಬೇಕಾದ ಅಕಸ್ಮಾತ್ ಅಮಾವಾಸ್ಯೆ ನಿಂದ್ರದಿಲ್ಲ ಅಂತೂ ಅಂತಾರೆ. ಅದು ಖರೇನ. ಆದ್ರೆ ಆಗೋದು ಹೋಗೋದು ಹೇಳಿದಲ್ಲ, ಅದನ್ನು ನೀನ ಕಾಯೋದು. ಅದಕ್ಕೆ ಸಂಬಂಧನ ಐತಿ. ಸತ್ತದಕ್ಕೂ ಈ ಕಾವು ಆಗೋದಕ್ಕೆ ಹೋಗೋದಕ್ಕೆ ಎರಡಕ್ಕೂ ಸಂಬಂಧ ಐತಿ. ಅದ ನೀ ಹೇಳಿದ ಮಾತು. ಈ ಎರಡು ಹೊಡೆದಾಗ ಮೂರನೇದ್ದು ತಪ್ಪಿಸ್ತದೆ ಹೆಂಗಪ್ಪ? ಎರಡು ಹೊಡೆತ ಮೂರನೇ ತಪ್ಪಿಸ್ತದೆ ಹೆಂಗಪ್ಪ? ಈ ಎರಡು ಹೊಡೆದ ನಮಗೆ ಹೆಂಗಪ್ಪ? ನೀಂಗಪ್ಪ ನೀನ ಕಾಯಪ್ಪ. ನಿಂದ ತಗದ ನಮ್ದು ಅಲ್ಲ. ನಾವು ಬೇಡ್ಕೊಂಡವ್ರು ಅಟ, ನಮಗೆ ನಿಗುದು ಅಟ. ನೋಡ್ರಿಯ ಈ ಮೂರು ಶಬ್ದ ಮಾತ್ರ ಜಾಸ್ತಿ ಇಟ್ಕೊಡಿ ಎಲ್ಲರೂ. ಈ ಮೂರು ಶಬ್ದ ಆಗೋದ ಹೋಗೋದ ನಡು. ಅಕಸ್ಮಾತ್ ಅಮಾವಾಸ್ಯೆ ನಿಂದ್ರಲ್ಲ, ಇದು ಒಂದು ಜಾಸ್ತಿ ಇಟ್ಕೊಡ್ರಿ. ಇವು ಎರಡು ಹೊಡ್ತದ ತಪ್ಪಿಸಿದ್ರೆ ಮೂರನೇದ್ದು ಹೆಂಗ್ ಬಿಡ್ತೈತಪ್ಪ? ಬರ್ರಿ ನೀವು ಸರಿ ಏನಕ್ಕ ಕಾಶ್ಮೀರ ಮಗಳ
ಕೇಳ್ಕೊಂಡ್ರಿ ಭಾಳ ಕರೆದು ಹೇಳ್ತಾರ ಅವ್ರಿಗೆ ಹೇಳ್ಯಾರಿ ಭಾಳ ಕರೆದ ಕುಂತ ಮತ್ತೆ ಕರೀತಾರ ಹೇಳ್ತಾರ ಕುಂಬ್ರಿ ಅವಸರ ಮಾಡಬೇಡ್ರಿ ಜೀರೋ 1 10 ಕರ್ದ ಬರೀಲಿ ಸರಿ ಮತ್ತೆ ದಾರಿ ಬಿಡಮೇಲೆ ಸರಿ ದಾರಿ ಬಿಡ್ರಿ. ದೊಡ್ಡವರು ಸಣ್ಣವರು ಸಂಬಂಧ ಇಲ್ಲ, ಸರ್ಕೊಂಡು ದಾರಿ ಬೇಕು. ಬಡತನ ಇಲ್ಲ, ಸರ್ಕೊಂಡ್ಬೇಕು. ಕರ್ದರೆ ಬರ್ಬೇಕಿಲ್ಲ ಸುಮ್ಮ ಹೋಗು. ಹೇಳಕ್ ಕುಂದ್ರಿ ನಿಂದ್ರಬಾರ್ದಂಗೆ ತಿಳಿಸ್ಬಿಟ್ಟಂದ್ರೆ ಅಲ್ಲಿದ್ದಲ್ಲಿ ತಿಳ್ಕೊಂಡ್ರೆ ಅದನ್ನ ಏನು ಮಾಡೋದು ಮುಂದೆ ದಾರಿ ನಿಜವಾದ ದೆವ್ವ ಅಲ್ಲ ಅಂತ ನಾ ಹೇಳಿಬಿಡ್ತೀನಿ ಈ ಸದ್ಯ. ಸರಿ ಒಂದು ದಾರಿ ಕೊಟ್ಬಿಡು, ಅವ್ರ ದಾರಿ ಹಿಡಿತಾರೆ ಅವ್ರಿಗೆ. ನಾನು ಹೇಳ್ತೀನಿ ಚೆನ್ನಾಗಿರ್ಬೇಕು ಅನಿಸ್ಬೋದು, ಎಲ್ಲಿಗೆ ಹೋಗ್ಬೇಕು ಅನಿಸ್ತತಿ, ಶರಣ ಬಾಬಕಂತ ಮಠ ಸೇರ್ಬೇಕಂತ ಯಾರೆಲ್ಲ ಅದಕ್ಕೆ ಹೆಣ್ಮಗಳು ಅನ್ನೋದಿಲ್ಲ. ಎರಡು ದಿವಸ ಇಲ್ಲದ್ದು ಈಗ ಬಂದದ್ದು ದೆವ್ವ. ಏನಿದು ಮನಸ್ಸಿನಿಂದ ಹೇಳ್ಬಿಡ್ಬೇಕು. ನನ್ನ ಪ್ರಯತ್ನಗಳು ದೆವ್ವಿಟ್ಟು ಹೋಳಾಗುತ್ತೆ, ದೇವರಿಟ್ಟು ಹೋಳಾಗುತ್ತೆ. ನೀನು ಇದೇ ರೀತಿ ಮಾಡ್ತಿದ್ದಾರೆ ಆದರೆ ನಾನು ಹೇಳೋದು ಬೇರೆ ಐತಿ, ಹೇಳಿಬಿಡ್ತೀನಿ, ಅವರಷ್ಟು ಮಾಡಿಬಿಡ್ತೀನಿ. ಮನೆಗಾದಿ ಮನೆತನದ ಆ ವಂಶಾವಳಿ ಒಳಗೆ ಒಂದು ಗೌರವ ಇರ್ತದೆ. ಸರಿಯಾಗಿ ಆಗಲಿಲ್ಲ, ನಿನ್ನ ಮಣ್ಣ ಕೊಡಿಸ್ತೀನಿ, ಭಾಳ ಹುಷಾರಿ. ಶೇನಕೈತಿ ಅನ್ನ ಚಂದ ಕಲ್ಯಾಣ ಆಗುತ್ತೆ ಅನ್ನ ನಿನ್ನ ನಡ್ಕೊಂತೀನಿ ಅಂತ ಹೇಳು. ನಡ್ಕೊಳ್ಳೋದು ಮುಖ್ಯ ಅಲ್ಲ, ತಾಯಿ ತಂದೆ ಗುರು ಹಿರಿಯರು ದೇವ್ರು ಹೇಳಿದ ಮಾತು ಕೇಳೋದು ಭಾಳ ಮುಖ್ಯ ಐತಿಗೆ.
ನಡ್ಕೊಂಡದೇನು ದಿವಸ ಹನುಮಪ್ಪನ ಗುಡಿಗೆ ಹೋಗ್ತೀವಿ, ಹೆಂಗ ಮಾಡಿ ಬರ್ತೀವಿ. ಅದು ಸ್ವಾಟ್ ಮಗ ತಿನ್ನಿವಿ, ಯಾರನ್ನ ನೋಡ್ಯಾನ ಈ ಹನುಮಪ್ಪ ಕರಲ್ ಹೇಳಕ್ಕಂತಾನ. ಈ ಹನುಮಪ್ಪನ ಮಾತು ಕೇಳಿಲ್ಲ ಅಂದ್ರೆ ಬಹಳ ಮಜಾ ಐತಿ. ಮುಂದೆ ಒಂದೇ ಒಂದು ಜಾಸ್ತಿ ಮಾಡಿಕೊಡ್ರಿ ಅಮ್ಮನ ತಿಂದವರು. ನಿಮ್ಮ ತಾಯಿಯವರನ್ನ ಒಂದು ಮೂರ್ತಿ ಮಾಡಿ ನಿಂದ್ರಿಸಿ ಬಳ್ಳಿ ಹಬ್ಸಿದ ದೇವರಿದು. ಕಾಲ ಅಂದ್ರೆ ನೆನಪಿಡುವಂತ ಸೃಷ್ಟಿ ಮಾಡಬೇಕಾದದ್ದು. ಅಂಥದ್ದು ನೀನು ತಿಳ್ಕೊಲಿಕ್ಕಂದ್ರೆ ನೀನು ಬುದ್ಧಿಗೆ ಹಿಡಿಯಕ್ಕೆ ನೋಡ. ನಾ ಹೇಳ್ತೀನಿ, ತೊಂಬರಿ 11 ನಿಂಬೆಹಣ್ಣು ಇದೊಂದ್ಸಲ ಮಾಡ್ರಿ. ದಾರಿ ಸರಳ ಅಂತೂ ಪಾಡ ಸರಳ ಆಗ್ಲಿಕ್ಕಂತಂದ್ರೆ ಅಲ್ಲಿ ಬಿಡು. ಹನ್ನೊಂದು ನಡಿಲ್ಲ, ನೀ ತಂಬ ನೀನು ಒಂದು 11. ಯಾರಿದು ನೀನು ಕೊಟ್ಟಿನಿ ಕೊಟ್ಟು ಇದು ಯಾರು? ಹಾಂ ಬರವ ಮುದುಕಿ ನಮ್ಮ ಹೊಂದ್ರೆ ನೀನು ಅಂದಿಲ್ಲ. ಮುದುಕಿ ಬಡವಡಿಸ್ತಾ ಮಾಡ್ತಾರೆ. ಮುದುಕಿನ ಆಶೀರ್ವಾದ ಕೊಟ್ಬಿಡಿ ಅಪ್ಪ ಅಂದ್ರೆ ಆಶೀರ್ವಾದ ಕೊಡ್ತೀನಿ. ಆಶೀರ್ವಾದ ಬೇಕಾಗಿಲ್ಲ, ನಿಮ್ಗೆ ಜೋಪಾನ ಮಾಡಿ. ನಮ್ಮ ಊರಿನಲ್ಲಿ ನೀನು ಅಲ್ಲೇ ದಬ್ಬಿ ಇಷ್ಟಪ್ಪ. ಮುದುಕಿ ಬೇಕಾದಂಗೆ ಹಾಲು ಕುಡಿಸೋದು ಕರೆಯೋದೇ ಬೇಕಲ್ಲ. ಮುದುಕಿನ ಪಾಪಾಣ ಮಾಡಿದ್ರೆ ಮುದುಕರು ಇರ್ತಾರೆ, ಪಾಪಾಣ ಮಾಡಿದ್ರೆ ಮುದುಕರು ಹೋಗ್ತಾರೆ. ತಪ್ಪಾಗಿದ್ದು ಪಾಪ ಮೌನ ಕೈ ಬಿಡಬೇಡ ಅಂತ ಬಿಡಿ. 11 ನಿಂಬೆ ಡೊಂಬರಿಕಿಗೆ ಕೊಟ್ಟಪ್ಪ ಅಂದಿತ್ತು. ಯಾರು ಮಾಡ್ತೀರ? ಕಾರ್ಯಕ್ರಮ ಮಾತಾಡಿದವನು ಕೂಡ ನೀರು ತಂದಿಡ್ಬೇಕು. ಮತ್ತು ಮುನಿಗಿನ ಮಾತಾಡಿದ ಅಲ್ಲುವಾಗಲಿ ಹೊರಗುವಾಗಲಿ ಯಾವ ಪಡಿವಾಗಿ ಆಮೇಲೆ ಮಾತಾಡಿ ಊಟ ಮಾಡಿ ಮಲಿಕು. 11 ದಿವಸ ಹಾಸಿಗೆ ಪತ್ತಲಿಂದ ಬಂದು ಬಸ್ತಾರೆ.
ಬೆಳಗುಂದನೆ ಮಾತಾಡದೆ ಹೇಳು, ಮಾತಾಡೋದು ತಂಗಿ ಮಾತಾಡಿದ್ರೆ ಅದೇ ಕೂಡ ನೀರಿನಾಗೇನ ಇಬ್ರು ಮಾತಾಡಿದ್ರೆ 4 ತರಿಗೆ ಬೇರೆ ನೀರು ಕುಡಿಸುವಾಗಿಲ್ಲ. ಅದಕ್ಕಾಗಿ ನಾ ಕುಡಿಸಂಗ ಅಂದ್ರೆ ಎತ್ತಾಗ ಮುಖ ಮಾಡಿ ನಿಂದಿರ್ಬೇಕು. ನಮ್ಮ ಮನೆ ಬಾಗ್ಲಿ ಹಂಗ ಇರಲಿ, ಸೂರ್ಯ ಹುಟ್ಟಿದ ಕಡೆಗೆ ಮುಖ ಮಾಡಿ ನಿಂದ್ರಿಸ್ಬೇಕು. ಮಾತಾಡ್ದ ಹೋಗಿ ನಿಂತು ಮಾತಾಡ್ದ ಒಂದು ನಿಂತ್ಕೊಂಡು ಹನ್ನೊಂದ್ರಾಗ ಒಂದು ನಿಂತ್ಕೊಂಡು ಮಾತಾಡೋದು ತೊಗೊಂಡು ಹೊರಗೆ ಬರಬೇಕು. ಹೊರಗೆ ಬಂದಾಗಿ ಮುಂದೆ ನಿಂತು ತಲೆಯಿಂದ ಅದಕ್ಕೆ ಕೈ ಬಡಿಬಾರ್ದು, ನನಗೆ ಕೈ ಬಡಿಬಾರ್ದು. 3 ಸಲ ಮಾಡಿ ಒಂದು ತುಂಬ ದೂರದ ಈ ದಿಕ್ಕರ ಹೋಗು, ಆ ದಿಕ್ಕರ ಹೋಗಿ, ಬೀಕರ ಹೋಗಿ, ಒಟ್ಟು ದೂರದ ಹೋಗಿ ಅಡ್ಡಾಡೋದು ಯಾಕಂದ್ರೆ ಬಿಟ್ಟು ಬಂತು. ಹೋಗಿ ಒಂದು ಹೊರಗೆ ಕೈಕಲ್ ತಗೊಂಡು ಹೊರಗೆ ಕೈಕಲ್ ಮುಗಿಸ್ಕೊಂಡು ಒಳಗೆ ಬಂದು ಮನೆಗಿರುವಂಥ ನಮಸ್ಕಾರ ಮಾಡಿ ಚಲ ನಾವು ಕೆಲಸ ಮಾಡಿದ್ರು ಸೂರ್ಯ ಹಾದಿರ್ಬಾರ್ದು. ಸೂರ್ಯ ಮೊದಲ ಮಾಡಿ ಬೇಕಾದ ಬಾಳಬೇಕು ಮತ್ತು ಹೊತ್ತು ಮನೆಗೆ ಟ್ಯಾಂಕ್ ನೀರು ತಗೊಂಡು ಟ್ಯಾಂಕ್ ಮಾಡಾಕಿ ಸೂರ್ಯ ಹಾಯಿ ಹೊಡೆದ ಈ ಕೆಲಸ ಮಾಡಿ 11 ದಿವಸ ಮಾತ್ರ ಮನಸ್ಸಿನಿಂದ ಬೆಳಗುಂದಿನ 5 ಗಂಟೆಗೆ ಒಮ್ಮೆ ದಿವಸಕ್ಕೆ ಒಂದ 11 ದಿವಸ ಆ ರೀತಿ ಅದನ್ನು ಮಾಡಿ ತೋರಿಸಿ ಕಾರ ಮಕ್ಕಳ ಮುಂದಿನ ಕಾರ್ಯಕ್ರಮ ಮಾಡಿ ಚಂದ್ರವಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ನಡಿ ನೀವು ಹೇಳ್ರಿ ಮುಂದೆ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.